ನಮಸ್ಕಾರ ಫ್ರೆಂಡ್ಸ್, ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ಮಂಗಳ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಫ್ರೈಡ್ ರೈಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಿದ್ದೀನಿ. ಎಗ್ ಫ್ರೈಡ್ ರೈಸು ಆಯಿತಾ. ಸಿಂಪಲ್ಲಾಗಿ ಮನೇಲಿರೋಂಥ ಪದಾರ್ಥನ ಬಳಸಿ ಮಾಡೋಂಥದ್ದು ಎಗ್ ಫ್ರೈಡ್ ರೈಸ್ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಉದ್ರಾಗಿ. ಹುಳ್ಳಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ, 1 ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಎಲೆಕೋಸು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಹೂವು ತೊಗೊಂಡಿದ್ದೀನಿ, 4 ಮೊಟ್ಟೆ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ ನಮ್ಗೆ ಬೇಕಾದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸೋಯಾ ಸಾಸು 1/2 ಸ್ಪೂನ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಚಿಲ್ಲಿ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ವಿನಿಗರು 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ 1 ಸ್ಪೂನಷ್ಟು, ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಇದು ಗರಂ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ತೊಗೊಂಡು ಇಟ್ಕೊಂಡಿದ್ದೀನಿ. ಸಾಕು. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 50 ಗ್ರಾಮ್ ಅಷ್ಟಿದೆ ಸಾಕು, ಜಾಸ್ತಿ ಬೇಡ. ಆಯಿಲ್ ಜಾಸ್ತಿ ತಿನ್ನಬಾರ್ದು, ಹಾಗಾಗಿ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇವತ್ತು. ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾಯ್ತಾ ಇದೆ, ಎಣ್ಣೆ ಕಾಯ್ದಿದೆ. ಇದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲ ಫ್ರೈ ಆಗಲಿ ಮೆಣಸಿನ್ಕಾಯಿ. ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಇದಾಗಿದೆ ಈರುಳ್ಳಿ. ಇದಾದಮೇಲೆ ನಾನು ಹುಳ್ಳಿಕಾಯಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಕ್ಯಾರೆಟ್ ತೊಗೊತಾ ಇದ್ದೀನಿ. ಜೊತೆಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ತರಕಾರಿ ಬೆಂದರೆ ಚೆನ್ನಾಗಿರುತ್ತೆ. ಸಾಕು. ಇದು ಚೆನ್ನಾಗಿ ಫ್ರೈ ಮಾಡೋಣ. ಮಾಡಾದ್ಮೇಲೆ ಏನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಹಾಕ್ಕೊತಾ ಇದ್ದೀನಿ. ಇದು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಹಾಕ್ಕೊತೀನಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡೋಣ ಒಂದು 5 ನಿಮಿಷ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹೂವು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಇವಾಗ 4 ಮೊಟ್ಟೆ ಇದು ಮಾಡಿ ಇಟ್ಕೊಂಡಿದ್ದೀನಿ. ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಆದಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆದಮೇಲೆ ಬೇರೆ ಏನು ಪದಾರ್ಥ ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದಕ್ಕೆ ನಾನು ಏನು ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ರೈಸ್ ಹಾಕ್ಕೊತಾ ಇದ್ದೀನಿ. ರೈಸು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಾಗಿದೆ. ಇದಕ್ಕೆ ನಾನು ಚಿಲ್ಲಿ ಸಾಸು, ಸೋಯಾ ಸಾಸೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ 1/2 ಸ್ಪೂನು. ಒಂದು 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಹಾಕಲಿಲ್ಲ, ಸಾರಿ. ನಾನಿವಾಗ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 1/2 ಸ್ಪೂನಷ್ಟು ಸಾಕು, ಜಾಸ್ತಿ ಬೇಡ. ಸ್ವಲ್ಪ ವಿನಿಗರ್ ಹಾಕ್ಕೊತಾ ಇದ್ದೀನಿ. ಮೊದಲೇ ಹಾಕ್ಕೊಬಾರ್ದು. ಎಲ್ಲ ಹಾಕ್ಕೊಂಡು ಗರಂ ಮಸಾಲ, ಧನಿಯಾ ಪೌಡ್ರು ತೊಗೊಂಡಿದ್ದೀನಲ್ಲ ಅದು, ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೆ ಈರುಳ್ಳಿ ಹೂವು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ.
ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇದು ರೆಡಿ ಆಯಿತು. ನಾನು ಏನು ಜಾಸ್ತಿ ಬಳಸಿಲ್ಲ, ಅಲ್ಲ ಅರ್ಧ ಸ್ಪೂನು 1 ಸ್ಪೂನ್ ಅಷ್ಟೇ, ನಾನು ಜಾಸ್ತಿ ಬಳಸಲ್ಲ. ಅದೆಲ್ಲ ನಾನೇ ಮನೇಲಿ ಮಾಡಿಟ್ಕೊಂಡಿರೋಂಥದ್ದು, ಅದು ಪದಾರ್ಥ ಹಾಕಿ ಮಾಡಿರೋಂಥದ್ದು ಫ್ರೈಡ್ ರೈಸ್. ಇದು ಎಗ್ ಫ್ರೈಡ್ ರೈಸು. ನೀವು ಒಂದು ಸಲ ಮಾಡಿಕೊಂಡು ಮನೆ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಕಮ್ಮಿ ಪದಾರ್ಥ ಬಳಸಿ ಮಾಡ್ಕೊಂಡಿರೋಂಥದ್ದು ಫ್ರೈಡ್ ರೈಸ್ ಇದು. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ. ನೋಡಿ ಯಾವ ಥರ ಬಂದಿದೆ. ಇದು ಯಾವ ಥರ ಬಂದಿದೆ. ನೀವು ಒಂದು ಸಲ ಮನೇಲಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಹೇಳಿ.